ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಬಂಧುಗಳಿಗೆ ನನ್ನ ನಮಸ್ಕಾರ. ನಿಮ್ಮ ರಾಶಿ ಚಿಹ್ನೆ ತಕ್ಕಡಿ. ತಕ್ಕಡಿ ಅಂದರೆ ನ್ಯಾಯ, ಸಮತೋಲನ, ಬ್ಯೂಟಿ, ಬ್ಯಾಲೆನ್ಸ್. 2026 ನಿಮ್ಮ ಪಾಲಿಗೆ ಸಮತೋಲನ ವರ್ಷ. ಯಾಕೆ ಗೊತ್ತಾ? ಕಾರಣ ನಿಮ್ಮ ರಾಶಿ ಅಧಿಪತಿ ಶುಕ್ರ ಮಹಾರಾಜ 2026ರಲ್ಲಿ ಉಚ್ಚ ಸ್ಥಾನದಲ್ಲಿ ಮಹಾಬಲಶಾಲಿಯಾಗಿ ಬರ್ತಾ ಇದ್ದಾನೆ. ಜೊತೆಗೆ ಶನಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಇದರ ಅರ್ಥ ಕಷ್ಟ ಸುಖ ಎರಡಕ್ಕೂ ಸಮನಾಗಿ ತೂಗಿ ಕೊನೆಗೆ ಸುಖದ ತಟ್ಟೆ ಭಾರ ಆಗುತ್ತೆ. ತುಲಾರಾಶಿಯವರು ಇಷ್ಟು ವರ್ಷ ಅತ್ತ ದರಿ ಇತ್ತ ಪುಲಿ ತರಹ ಇದ್ರಿ. ಮನೆ, ಆಫೀಸ್, ಗಂಡ ಹೆಂಡತಿ, ದುಡ್ಡು ಖರ್ಚು ಯಾವುದರಲ್ಲೂ ಕೂಡ ಬ್ಯಾಲೆನ್ಸ್ ಇರಲಿಲ್ಲ. ಸಾಲ ಮಾಡಿದ್ರಿ, ಸಂಬಂಧ ಹಾಳಾಯಿತು, ಆರೋಗ್ಯ ಕೈಕೆಟ್ಟಿತು. ಈಗ ಕೇಳಿ, 2026 ಅಕ್ಟೋಬರ್ 5ರಿಂದ 10 ಒಳಗೆ ನಿಮ್ಮ ತಕ್ಕಡಿ ನೇರ ತೂಗುತ್ತೆ. ಶುಕ್ರ ನಿಮಗೆ 5 ವರ ಕೊಡ್ತಾನೆ. 1ನೇದು ಮದುವೆ ಯೋಗ, 2ನೇದು ವ್ಯಾಪಾರ ಲಾಭ, 3ನೇದು ಕೋರ್ಟ್ ಗೆಲುವು, 4ನೇದು ವಿದೇಶ ಪ್ರವಾಸ, 5ನೇದು ಸಂತಾನ ಭಾಗ್ಯ. ಈ 5ರಲ್ಲಿ 3 ವರ ಖಂಡಿತ ಸಿಗುತ್ತೆ. ತುಲಾರಾಶಿಗೆ 2026ರ 5 ಮಹಾಯೋಗ. ಮಾಲವ್ಯ ಮಹಾಪುರುಷ ಯೋಗ. ಶುಕ್ರ ಸ್ವಕ್ಷೇತ್ರ ತುಲದಲ್ಲಿ ಅಥವಾ ಕೇಂದ್ರದಲ್ಲಿ ಇದ್ದಾಗ ಆಗುತ್ತೆ. ಇದ್ರ ಫಲ ಏನು ಅಂದರೆ ಸೌಂದರ್ಯ, ಐಶ್ವರ್ಯ, ವಾಹನ, ಬಂಗ್ಲೆ, ವಜ್ರಾಭರಣ. ನೀವು 10 ವರ್ಷ ಚಿಕ್ಕವರಾಗಿ ಕಾಣ್ತೀರ. ಜನ ನಿಮ್ಮ ಸ್ಟೈಲ್ ಕಾಪಿ ಮಾಡ್ತಾರೆ. ಶಶ ಮಹಾಪುರುಷ ಯೋಗ. ಶನಿ ತುಲಾ, ಮಕರ, ಕುಂಭದಲ್ಲಿ ಕೇಂದ್ರಕ್ಕೆ ಬಂದಾಗ ಆಗುತ್ತೆ. ಇದಕ್ಕೇನು ಫಲ? ಶ್ರಮಕ್ಕೆ ತಕ್ಕ ಫಲ. ಸರ್ಕಾರಿ ಕೆಲಸ, ಲೋಹ, ಕಬ್ಬಿಣ, ಎಣ್ಣೆ ವ್ಯಾಪಾರದಲ್ಲಿ ಕೋಟಿ ಲಾಭ, ರಾಜಕೀಯದಲ್ಲಿ ಸ್ಥಾನ. ಲಕ್ಷ್ಮೀ ಯೋಗ. ಶುಕ್ರ, ಬುಧ, ಗುರು ಸೇರಿದರೆ ಆಗುತ್ತೆ. ದುಡ್ಡು ಮಳೆ ತರಹ ಸುರಿಯುತ್ತೆ. ಲಾಟ್ರಿ, ಶೇರ್, ಕ್ರಿಪ್ಟೋ, ಆಸ್ತಿ ಮಾರಾಟ, ಎಲ್ಲಿಂದಲೂ ಹಣ ಬರುತ್ತೆ. ಇನ್ನು ಕಾಹಳ ಯೋಗ. ಗುರು ಶುಕ್ರ 4ರಿಂದ 10ರಲ್ಲಿ ಇದ್ದರೆ ಆಗುತ್ತೆ. ಹೆಸರು, ಕೀರ್ತಿ, ಅವಾರ್ಡ್, ಟಿವಿಯಲ್ಲಿ ಇಂಟರ್ವ್ಯೂ. ವಸುಮತಿ ಯೋಗ. ಲಗ್ನದಲ್ಲಿ ಶುಭ ಗ್ರಹ ಇದ್ದರೆ ಆಗುತ್ತೆ. ಎಷ್ಟು ಖರ್ಚು ಮಾಡಿದ್ರೂ ದುಡ್ಡು ಕಡಿಮೆ ಆಗಲ್ಲ. ಅಕ್ಷಯ ಪಾತ್ರೆ ಇದ್ದಂತೆ. ಒಂದು ಮಾತು, ತುಲಾರಾಶಿಯವರಿಗೆ ನೋವು ಹೇಳೋಕ್ಕೆ ಆಗಲ್ಲ. ಎಲ್ಲರಿಗೂ ಹ್ಞೂ ಅಂತೀರಾ, ಕೊನೆಗೆ ನೀವೇ ಕಷ್ಟಪಡ್ತೀರಾ. 2026ರಲ್ಲಿ ನೋವು ಹೇಳೋದು ಕಲೀರಿ, ಆಗ ಯೋಗ ಫುಲ್ ಸಿಗುತ್ತೆ. ಇನ್ನು ಕುಟುಂಬ, ಮದುವೆ, ಪ್ರೀತಿ. ತುಲಾರಾಶಿಯವರು ಪ್ರೀತಿಗೆ ಹುಟ್ಟಿದವರು. ಜಗಳ ಇಷ್ಟ ಇಲ್ಲ, ಎಲ್ಲರೂ ನಗ್ನಗ್ತಾ ಇರಬೇಕು ಅಂತ ಬಯಸ್ತೀರ. ಆದರೆ 2024-25ರಲ್ಲಿ ನಿಮ್ಮ ಮನೆಯಲ್ಲಿ ತಕ್ಕಡಿ ತಿರುಗೇ ಬಿಟ್ಟಿತ್ತು. ಗಂಡ ಹೆಂಡತಿ ಮಾತು ಬಿಟ್ಟಿದ್ರಿ, ಮಕ್ಕಳು ಕೇಳ್ತಿಲ್ಲ. ಅತ್ತೆ ಸೊಸೆ ಕಿತ್ತಾಟ. 2026 ದೀಪಾವಳಿ ಒಳಗೆ ಎಲ್ಲ ಕೂಡ ಸರಿ ಹೋಗುತ್ತೆ. ಮದುವೆ ಆಗದವರಿಗೆ ನಿಮ್ಮ ಕಾಯುವಿಕೆ ಮುಗೀತು. ಶುಕ್ರ ಮದುವೆಯ ಕಾರಕ. ಅವನು ಬಲವಾಗಿ ಇದ್ದಾಗ ಮದುವೆ ತಡೆಯೋರು ಯಾರು? 2026 ಫೆಬ್ರವರಿ, ಏಪ್ರಿಲ್, ನವೆಂಬರ್ ಮದುವೆಗೆ ಬೆಸ್ಟ್ ಮುಹೂರ್ತ. ಹುಡುಗ ಅಥವಾ ಹುಡುಗಿ ಸುಂದರ, ಸ್ಮಾರ್ಟ್, ಸಂಸ್ಕಾರವಂತ. ಲವ್ ಮ್ಯಾರೇಜ್ ಆಗಲಿ, ಅರೇಂಜ್ ಮ್ಯಾರೇಜ್ ಆಗಲಿ 100% ಸಕ್ಸಸ್. ವರದಕ್ಷಿಣೆ ಕಾಟ ಇಲ್ಲ, ವರದಕ್ಷಿಣೆ ಕೊಡುವ ಯೋಗ ಇದೆ. ಮದುವೆ ಒಂದು ವೇಳೆ ಆಗಿದ್ರೆ 2ನೇ ಹನಿಮೂನ್. ಮಕ್ಕಳಾದ ಮೇಲೆ ಮರೆದಿದ್ದ ಪ್ರೀತಿ ಮತ್ತೆ ಚಿಗುರುತ್ತೆ. ಗಂಡ ನಿಮಗೆ ಚಿನ್ನದ ಸರ, ಸೀರೆ ತಗೊಂಡು ಬರ್ತಾರೆ. ನೀವು ಗಂಡನಿಗೆ ವಾಚ್, ಕಾರ್ ಗಿಫ್ಟ್ ಕೊಡ್ತೀರಿ. ಮನೆಯಲ್ಲಿ ದಿನ ಹಬ್ಬ. ಸಂತಾನ, ಮಕ್ಕಳಾಗಿಲ್ಲ ಅಂತ ಕೊರಗಬೇಡಿ. 2026ರಲ್ಲಿ ಆಸ್ಪತ್ರೆ ಬಾಗಿಲು ತಟ್ಟಿ IVF ಟೆಸ್ಟ್ ಟ್ಯೂಬ್ ಎಲ್ಲ ಕೂಡ ಸಕ್ಸಸ್ ಆಗುತ್ತೆ. ಅವಳಿ ಮಕ್ಕಳು, ಹೆಣ್ಮಗು ಯೋಗ ಜಾಸ್ತಿ. ಮಗು ಹುಟ್ಟಿದರೆ ಮನೆಗೆ ಲಕ್ಷ್ಮಿ ಬಂದ ಹಾಗೆ. ದುಡ್ಡು, ಗೌರವ ಡಬಲ್ ಆಗುತ್ತೆ. ದುಡ್ಡು, ಕೆಲಸ, ವ್ಯಾಪಾರ. ತುಲಾರಾಶಿಯವರು ದುಡ್ಡು ಖರ್ಚು ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಬ್ರ್ಯಾಂಡೆಡ್ ಬಟ್ಟೆ, ಪರ್ಫ್ಯೂಮ್, ಕಾರು, ಹೋಟೆಲ್, ಲೈಫ್ ಎಂಜಾಯ್ ಮಾಡಬೇಕು ಅಂತೀರಿ. ಆದರೆ ದುಡ್ಡು ನಿಲ್ಲೋದಿಲ್ಲ. 2026ರಲ್ಲಿ ಶುಕ್ರ, ಶನಿ ಸೇರಿ ನಿಮ್ಮ ಜೇಬು ತುಂಬಿಸ್ತಾರೆ. ಇನ್ನು ಉದ್ಯೋಗ ಒಂದು. ಬ್ಯಾಂಕ್ ಬ್ಯಾಲೆನ್ಸ್, ಚಾರ್ಟರ್ಡ್ ಅಕೌಂಟೆಂಟ್. ನಿಮಗೆ ಕೈ ತುಂಬ ಸಂಬಳ, ಪ್ರಮೋಷನ್, ಇನ್ವೆಂಟಿವ್. 2ನೇದು ಫ್ಯಾಷನ್, ಬ್ಯೂಟಿ, ಜ್ಯುವೆಲರಿ, ಇಂಟೀರಿಯರ್ ಡಿಸೈನ್, ಇವೆಂಟ್ ಮ್ಯಾನೇಜ್ಮೆಂಟ್. ನಿಮ್ಮ ಕ್ರಿಯೇಟಿವಿಟಿಗೆ ದುಡ್ಡಿನ ಸುರಿಮಳೆ. 3ನೇದು ವಕೀಲರು, ಜಡ್ಜ್, ಮಧ್ಯಸ್ಥಿಕೆ. ಕೋರ್ಟ್ನಲ್ಲಿ ನೀವು ವಾದ ಮಾಡಿದರೆ ಕೇಸ್ ಗೆಲುವು. ಫೀಸ್ ಲಕ್ಷ. 4,000. 4ನೇದು ಸರ್ಕಾರಿ ನೌಕರರು. ವರ್ಗಾವಣೆ ಬೇಕಾದ ಜಾಗಕ್ಕೆ ಮೇಲಾಧಿಕಾರಿ ಜೊತೆ ಸ್ನೇಹ, ಯೂನಿಯನ್ ಲೀಡರ್ ಆಗ್ತೀರಾ. ಇನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಿಮಗೆ ಸೂಟ್ ಆಗುತ್ತೆ. ತುಲಾ ಅಂದರೆ 2. ಒಬ್ಬರೇ ಮಾಡಿದರೆ ತಲೆನೋವು, ಜೊತೆಗೆ ಒಬ್ಬರು ಇದ್ದರೆ ಬಿಸ್ನೆಸ್ ರಾಕೆಟ್ ಸ್ಪೀಡ್. ಬಟ್ಟೆ ಅಂಗಡಿ, ಕಾಸ್ಮೆಟಿಕ್, ಗಿಫ್ಟ್ ಶಾಪ್, ಮ್ಯಾಟ್ರಿಮೋನಿ, ಕೇಟರಿಂಗ್, ಕಾರು ಶೋರೂಮ್ ಎಲ್ಲದರಲ್ಲಿ ಕೂಡ ಲಾಭ. ಆನ್ಲೈನಲ್ಲಿ ಸೀರೆ, ಆಭರಣ ಮಾಡಿದರೆ ಹೆಂಗಸರು ಮುಗಿಬಿದ್ದು ತಗೋತಾರೆ. ಶೇರ್ ಮಾರ್ಕೆಟ್ ಶುಕ್ರ ಬಲ ಇರುವಾಗ ಆದರೆ ಬ್ಯೂಟಿ, ಹೋಟೆಲ್, ಬ್ಯಾಂಕು, ಶುಗರ್ ಷೇರು ತಗೊಳ್ಳಿ.
ದೀಪಾವಳಿ ಒಳಗೆ 50% ಲಾಭ ಸಿಗುತ್ತೆ. ಇನ್ನೇನು ಎಚ್ಚರಿಕೆ, ಯಾರಿಗೂ ಸಾಲ ಕೊಡಬೇಕಾದ್ರೆ 100 ಸಲ ಯೋಚನೆ ಮಾಡಿ. ಶುಕ್ರವಾರ ಸಾಲ ಕೊಟ್ಟರೆ ವಾಪಸ್ ಬರಲ್ಲ. ಲೆಕ್ಕ ಬರೆದು ಸಾಕ್ಷಿ ಇಟ್ಕೊಂಡು ಕೊಡಿ. ಇನ್ನು ಆರೋಗ್ಯ, ತುಲಾರಾಶಿಗೆ ಕಿಡ್ನಿ, ಸಕ್ಕರೆ ಕಾಯಿಲೆ, ಚರ್ಮ, ಬೆನ್ನೋವು ಕಾಮನ್. 2026ರಲ್ಲಿ ಶುಕ್ರ ಬಲ ಇರೋದ್ರಿಂದ ಸೌಂದರ್ಯ ಜಾಸ್ತಿ ಆಗುತ್ತೆ. ಆದರೆ ಸಿಹಿ ತಿಂಡಿ ಕಂಟ್ರೋಲ್ ಮಾಡಿ. ಶುಗರ್ ಬರುವ ಚಾನ್ಸ್ ಇದೆ. ದಿನ 3 ಲೀಟರ್ ನೀರು ಕುಡೀರಿ. ಕಿಡ್ನಿ ಕ್ಲೀನ್ ಆಗುತ್ತೆ. ಯೋಗ, ಜುಂಬಾ, ಡ್ಯಾನ್ಸ್ ಮಾಡಿ. ತೂಕ ಕಡಿಮೆ ಆಗುತ್ತೆ. ಮನಸ್ಸು ಹಗುರ ಆಗುತ್ತೆ. ಶುಕ್ರವಾರ ಉಪವಾಸ ಮಾಡಿ. ಸಂಜೆ ಮೊಸರನ್ನ, ಸಿಹಿ ಪೊಂಗಲ್ ತಿನ್ನಿ. ಬಿಳಿ ಬಟ್ಟೆ ದಾನ ಮಾಡಿ. ಚರ್ಮ ರೋಗ, ಬಿಳಿ ಮಚ್ಚೆ ಹೋಗುತ್ತೆ. ಮನೆಯಲ್ಲಿ ಪರ್ಫ್ಯೂಮ್, ಊದುಬತ್ತಿ ಹಚ್ಚಿ. ನೆಗೆಟಿವ್ ಎನರ್ಜಿ ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ. ಇನ್ನು ವಿದ್ಯಾರ್ಥಿಗಳಿಗೆ ನೀವು ಆರ್ಟ್, ಕಾಮರ್ಸ್, ಲಾ, ಫ್ಯಾಷನ್ ಡಿಸೈನಿಂಗಲ್ಲಿ ಟಾಪರ್ ಆಗ್ತೀರಾ. 2026ರಲ್ಲಿ ವಿದೇಶಕ್ಕೆ ಹೋಗಿ ಓದುವ ಯೋಗ. ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಪರ್ಧೆಯಲ್ಲಿ ಪ್ರೈಸ್. ನಿಮ್ಮ ಪ್ರಾಜೆಕ್ಟ್, ಡ್ರಾಯಿಂಗ್, ಸಿಂಗಿಂಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು. ಇನ್ನು 1ನೇ ಭಾಗ, ಇನ್ನು ಸ್ತ್ರೀಯರಿಗೆ ವಿಶೇಷ ಫಲ ಅನ್ನೋದು ಸಿಗುತ್ತೆ. 12 ತಿಂಗಳ ಭವಿಷ್ಯ. ಈ ಲಕ್ಕಿ ನಂಬರ್, ಕಲರ್, ರೆಮಿಡಿ ಇವೆಲ್ಲ ಕೂಡ ನೀವು ನೋಡ್ತೀರಾ ಈ ವಿಡಿಯೋದಲ್ಲಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ತುಲಾರಾಶಿಯ ಹೆಣ್ಮಕ್ಳೇ, ನೀವು ಸೌಂದರ್ಯ ಲಕ್ಷ್ಮಿ. ನಿಮ್ಮ ನಗುವಿಗೆ 1000 ಅರ್ಥ. 2026ರಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು 10 ವರ್ಷ ಚಿಕ್ಕವರಾಗಿ ಕಾಣ್ತೀರಾ. ಮದುವೆ ಆಗಿರುವವರಿಗೆ ಗಂಡನಿಂದ ಪೂರ್ತಿ ಸಪೋರ್ಟ್. ಅವರು ಪ್ರಮೋಷನ್ ಆಗಿ ಬಾಸ್ ಆಗ್ತಾರೆ. ಸಂಬಳ ಡಬಲ್ ಆಗುತ್ತೆ. ನಿಮಗೆ ತಿಂಗಳಿಗೆ 1 ಲಕ್ಷ ಖರ್ಚಿಗೆ ಕೊಡ್ತಾರೆ. ಚಿನ್ನದ ಬಳೆ, ಡೈಮಂಡ್ ನೆಕ್ಲೆಸ್, ಸಿಲ್ಕ್ ಸೀರೆ, ಹೊಸ ಕಾರು ಕೇಳಿದ ತಕ್ಷಣ ಕೊಡಿಸ್ತಾರೆ. ಮನೆ ಕೆಲಸಕ್ಕೆ ಆಳು, ಅಡುಗೆಗೆ ಮನುಷ್ಯ. ನೀವು ರಾಣಿ ಥರ ಇರ್ತೀರಾ. ಅತ್ತೆ, ಮಾವ, ಸೊಸೆ ಅಲ್ಲ ಮಗಳು ಅಂತಾರೆ. ಮಕ್ಕಳು ವಿದೇಶದಲ್ಲಿ ಓದಿ ದೊಡ್ಡ ಕೆಲಸಕ್ಕೆ ಸೇರ್ತಾರೆ. ವಿಡಿಯೋ ಕಾಲ್ ಮಾಡಿ ಅಮ್ಮ ನಿಮಗಾಗಿ ಮನೆ ತಗೊಂಡಿದ್ದೀನಿ ಅಂತಾರೆ. ಕೆಲಸಕ್ಕೆ ಹೋಗುವ ಹೆಂಗಸರಿಗೆ ಆಫೀಸಲ್ಲಿ HR, ಮ್ಯಾನೇಜರ್, CEO ಪೋಸ್ಟ್. ನಿಮ್ಮ ಮಾತಿಗೆ ಕಂಪನಿ ನಡೀತದೆ. ಲೇಡೀಸ್ ಕ್ಲಬ್, NGO, ರಾಜಕೀಯದಲ್ಲಿ ಅಧ್ಯಕ್ಷೆ ಆಗ್ತೀರಾ. ನಿಮ್ಮ ಫೋಟೋ ಪೇಪರ್ ಫ್ರಂಟ್ ಪೇಜಲ್ಲಿ ಬರುತ್ತೆ. ಬಿಸ್ನೆಸ್ ಮಾಡಬೇಕು ಅಂದರೆ ಬ್ಯೂಟಿ ಪಾರ್ಲರ್, ಬೂಟಿಕ್, ಜ್ಯುವೆಲರಿ, ಕೇಟರಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್, ಯೂಟ್ಯೂಬ್ ಬ್ಲಾಗ್ ಶುರು ಮಾಡಿ. ಹೆಂಗಸರೇ ನಿಮ್ಮ ಕಸ್ಟಮರ್. ತಿಂಗಳಿಗೆ 2 ಲಕ್ಷ ಫಿಕ್ಸ್. ಇನ್ನು ಮದುವೆ ಆಗದ ಹುಡುಗಿಯರಿಗೆ 2026 ನಿಮ್ಮ ಕಲ್ಯಾಣ ವರ್ಷ. ಹುಡುಗ ಸುಂದರ, 6 ಅಡಿ ಹೈಟು, ಸರ್ಕಾರಿ ಕೆಲಸದವ, USA ರಿಟರ್ನ್, ಸ್ವಂತ ಮನೆ, ಕಾರು ಇರುವವನು. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಮದುವೆ ಆದಮೇಲೆ ಅತ್ತೆ ಮನೆ ಸ್ವರ್ಗ. ನೀವು ಕಾಲಿಟ್ಟ ಕೂಡಲೇ ಆ ಮನೆಗೆ ಅದೃಷ್ಟ ಬರುತ್ತೆ. ಗರ್ಭಿಣಿಯರಿಗೆ ಹೆಣ್ಮಗು ಯೋಗ ಜಾಸ್ತಿ. ಮಗು ಲಕ್ಷ್ಮಿ ಕಳೆ. ಹುಟ್ಟಿದ 6 ತಿಂಗಳಿಗೆ ಮನೆ, ಕಾರು ಯೋಗ ಬರುತ್ತೆ. ಮಗುವಿಗೆ ಶ್ರೀ ಅಕ್ಷರ ಅಂತ ಹೆಸರಿಡಿ. ಶ್ರೀ ಅಂದರೆ ಲಕ್ಷ್ಮಿ, ಶ್ರೀನಿಧಿ, ಶ್ರೀವಿದ್ಯಾ. ದುಡ್ಡಿಗೆ ಕೊರತೆ ಬರಲ್ಲ. ಇನ್ನು ನಿಮಗೆ ಮೇ ತಿಂಗಳಲ್ಲಿ ಅಕ್ಷಯ ತೃತೀಯ. ಚಿನ್ನ ಕೊಳ್ಳಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಜೂನ್ ತಿಂಗಳಲ್ಲಿ ಮಕ್ಕಳ ರಜಾ. ಫ್ಯಾಮಿಲಿ ಜೊತೆ ಮಲೇಷ್ಯಾ, ಸಿಂಗಾಪುರ ಟ್ರಿಪ್ ಹೋಗಿ ಪಾಸ್ಪೋರ್ಟ್ ರೆಡಿ ಮಾಡಿ. ಜುಲೈಯಲ್ಲಿ ಆಷಾಢ. ಬೀಗರಿಗೆ ಬಾಗಿನ, ಚಿನ್ನದ ವಸ್ತು ಕೊಟ್ಟರೆ ಪುಣ್ಯ. ಆಗಸ್ಟ್ ವರ ಮಹಾಲಕ್ಷ್ಮಿ ವ್ರತ ಮಾಡಿದರೆ 1 ವರ್ಷ. ದುಡ್ಡಿಗೆ ಕೊರತೆ ಇಲ್ಲ. ಸೆಪ್ಟೆಂಬರ್ ಗೌರಿ ಗಣೇಶ, ಹೊಸ ವಾಹನ, ಹೊಸ ಗ್ಯಾಜೆಟ್ ಖರೀದಿ. ಅಕ್ಟೋಬರ್ ನವರಾತ್ರಿ, ದಸರಾ. ನೀವು ಕಟ್ಟುವ ಸೀರೆ, ನಗು ಎಲ್ಲರ ಗಮನ ಸೆಳೆಯುತ್ತೆ. ಸ್ಪರ್ಧೆಯಲ್ಲಿ ಬಹುಮಾನ. ನವೆಂಬರ್ ದೀಪಾವಳಿ, ದುಡ್ಡಿನ ಹೊಳೆ, ಸಾಲ ಕ್ಲೋಸ್, ಹೊಸ ಲಾಕರ್ ತಗೊಳ್ಳಿ. ಡಿಸೆಂಬರ್ ಕ್ರಿಸ್ಮಸ್, ಹೊಸ ವರ್ಷ, ಪಾರ್ಟಿ, ಗಿಫ್ಟ್, ಸೆಲೆಬ್ರೇಷನ್. ಖರ್ಚು ಮಾಡಿದರೂ ದುಡ್ಡು ಕಡಿಮೆ ಆಗಲ್ಲ. ಇನ್ನು ತುಲಾರಾಶಿಯವರ ಲಕ್ಕಿ ಸಂಗತಿಗಳು 2026. ಲಕ್ಕಿ ನಂಬರ್ 6, 15, 24. ಶುಕ್ರನ ಸಂಖ್ಯೆ 6. ಕಾರ್ ನಂಬರ್, ಮೊಬೈಲ್ ಕೊನೆ 6 ಇರಲಿ. 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಇಂಪಾರ್ಟೆಂಟ್ ಕೆಲಸ ಮಾಡಿ. ಲಕ್ಕಿ ಕಲರ್ ಬಿಳಿ, ತಿಳಿ ನೀಲಿ, ಪಿಂಕ್, ಸಿಲ್ವರ್, ಲೈಟ್ ಗ್ರೀನ್. ಶುಕ್ರವಾರ ಬಿಳಿ ಬಟ್ಟೆ ಹಾಕಿ ಲಕ್ಷ್ಮೀ ಗುಡಿಗೆ ಹೋಗಿ. ಇಂಟರ್ವ್ಯೂ, ಮದುವೆ, ಮಾತುಕತೆಗೆ ಪಿಂಕ್ ಶರ್ಟ್ ಅಥವಾ ಚೂಡಿದಾರ ಹಾಕಿ. ಇನ್ನು ಕೆಲಸ ಆಗುತ್ತೆ. ಲಕ್ಕಿ ದಿನ ಶುಕ್ರವಾರ, ಬುಧವಾರ, ಶನಿವಾರ. ಶುಕ್ರವಾರ ಲಕ್ಷ್ಮೀವಾರ. ಆ ದಿನ ತಲೆ ಸ್ನಾನ, ಉಪವಾಸ, ಖರ್ಚು ಎಲ್ಲ ಒಳ್ಳೆಯದು. ಬುಧವಾರ ಹಣಕಾಸಿನ ಡೀಲ್. ಶನಿವಾರ ಕಬ್ಬಿಣ, ಎಣ್ಣೆ ವ್ಯಾಪಾರ. ಲಕ್ಕಿ ರತ್ನ ವಜ್ರ ಅಥವಾ ಓಪಲ್, 2 ಕ್ಯಾರೆಟ್
ಮೇಲೆ ಶುಕ್ರವಾರ ಮಧ್ಯಾಹ್ನ ಬೆಳ್ಳಿ ಉಂಗುರದಲ್ಲಿ ಮಧ್ಯದ ಬೆರಳಿಗೆ ಹಾಕಿ, ಅಸಲಿ ಆಗದಿದ್ದರೆ ಅಮೆರಿಕನ್ ಡೈಮಂಡ್ ಸ್ಫಟಿಕ ಮಾಲೆ ಹಾಕಿ. ಲಕ್ಕಿ ದಿಕ್ಕು ಆಗ್ನೇಯ ಪಶ್ಚಿಮ ಲಾಕರ್. ಇನ್ನು ಕ್ಯಾಶ್ ಬ್ಯಾಗ್ಸ್ ಆಗ್ನೇಯಕ್ಕೆ ಮುಖ ಮಾಡಿ ಇಡಿ. ಮಲಗುವಾಗ ತಲೆ ಪಶ್ಚಿಮಕ್ಕೆ ಇರಲಿ. ದಾಂಪತ್ಯ ಸುಖ. ಲಕ್ಕಿ ದೇವರು ಮಹಾಲಕ್ಷ್ಮಿ, ಅನ್ನಪೂರ್ಣೇಶ್ವರಿ, ಸರಸ್ವತಿ, ರಾಧಾಕೃಷ್ಣ. ಮನೆಯಲ್ಲಿ ಕಾಮಧೇನು, ಅಷ್ಟಲಕ್ಷ್ಮಿ ಫೋಟೋ ಇಡಿ. ಲಕ್ಕಿ ಹೂವು ಮಲ್ಲಿಗೆ, ಗುಲಾಬಿ, ಕಮಲ, ಸಂಪಿಗೆ. ಶುಕ್ರವಾರ ಮಲ್ಲಿಗೆ ಮುಡಿದು ಗಂಡನ ಎದುರು ಹೋದರೆ ಪ್ರೀತಿ 100% ಜಾಸ್ತಿ. ಲಕ್ಕಿ ಆಹಾರ ಅನ್ನ, ಹಾಲು, ಮೊಸರು, ಸಿಹಿ ಪೊಂಗಲ್, ಅಲಸಂದೆ, ಕಲ್ಲು ಸಕ್ಕರೆ. ಶುಕ್ರವಾರ ಉಪ್ಪು ಹುಳಿ ಕಡಿಮೆ ಮಾಡಿ, ಸಿಹಿ ಜಾಸ್ತಿ ತಿನ್ನಿ. ಇನ್ನು ವಾಸ್ತು ಟಿಪ್ಸ್ ತುಲಾರಾಶಿ. ನೀವು ಬ್ಯಾಲೆನ್ಸ್ ಪ್ರಿಯರು. ಮನೆ ಕೂಡ ಬ್ಯಾಲೆನ್ಸ್ ಇರಬೇಕು. ಒಂದನೇದಾಗಿ ಮನೆಯ ಬ್ರಹ್ಮಸ್ಥಾನ ಮಧ್ಯಭಾಗ ಖಾಲಿ ಇರಲಿ. ಅಲ್ಲಿ ದೊಡ್ಡ ಕ್ರಿಸ್ಟಲ್ ಜೂಮರ್ ಹಾಕಿ ಹಣ ಆಕರ್ಷಣೆ ಆಗುತ್ತೆ. ಇನ್ನು ಎರಡನೇದಾಗಿ ಉತ್ತರ ದಿಕ್ಕು ಕುಬೇರ ಸ್ಥಾನ. ಅಲ್ಲಿ ಕಸ, ಶೂ, ಟಾಯ್ಲೆಟ್ ಬರಬಾರ್ದು. ತುಳಸಿ ಕಟ್ಟೆ, ನೀರಿನ ಫೌಂಟೇನ್ ಇಡಿ. ಮೂರನೇದು ಆಗ್ನೇಯ ಅಡಿಗೆ ಮನೆ, ಗ್ಯಾಸ್ ಸ್ಟವ್ ಪೂರ್ವಕ್ಕೆ ಮುಖ ಮಾಡಿ ಇಡಿ. ಅನ್ನಪೂರ್ಣೆ ಖುಷಿ ಆಗ್ತಾಳೆ. ನಾಲ್ಕನೇದು ಮಲಗುವ ಕೋಣೆ, ನೈಋತ್ಯಕ್ಕೆ. ಪತಿ ಪತ್ನಿ ಮಧ್ಯೆ ಜಗಳ ಆಗಲ್ಲ. ಮರದ ಮಂಚ, ಬಿಳಿ ಬೆಡ್ಶೀಟ್ ಹಾಕಿ. ಐದನೇದು ಮನೆಯಲ್ಲಿ ಒಡೆದ ಕನ್ನಡಿ, ನಿಂತ ಗಡಿಯಾರ ಇಟ್ಬಿಡಿ, ಸಂಬಂಧ ಒಡಿತದೆ. ಆರನೇದು ಮುಖ್ಯ ದ್ವಾರಕ್ಕೆ 2 ಕಡೆ ತುಳಸಿ ಗಿಡ ಇಡಿ, ನೆಗೆಟಿವ್ ಎನರ್ಜಿ ಒಳಗೆ ಬರಲ್ಲ. ಏಳನೇದು ಡೈನಿಂಗ್ ಟೇಬಲ್ ರೌಂಡ್ ಶೇಪ್ ಇರಲಿ. ಕುಟುಂಬ ಒಟ್ಟಿಗೆ ಕುಳಿತು ಊಟ ಮಾಡಿ, ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.